ನೋಡಿ, ಚುನಾವಣೆ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ಜನತಾ ದಳದ ಮುಖ್ಯಸ್ಥರ ಮನೆಗೆ ಮಾತ್ರ ಆಗೋದಿದ್ದರೆ ಅದು ರಾಜ್ಯಕ್ಕೆ ಪ್ರೇರಿತ ಅಲ್ಲದೆ ಮತ್ತು ಏನಂತ ನಾವು ಇವತ್ತು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗ್ತದೆ. ಇವತ್ತು ಸರ್ಕಾರ ಬೀಳಿಸಿಕೆ ಬೇಕಾಗಿ ಶಾಸಕರನ್ನು ಕರೆಸಿಕೊಂಡು 20 ಕೋಟಿ ಕೊಡ್ತೇವೆ 30 ಕೋಟಿ ಕೊಡ್ತೇವೆ ಅಂತ ನಾವು ಹೇಳಿದಲ್ಲ, ಅವರು ಹೇಳಿದ ಆಡಿಯೋ ನಿಮ್ಮ ಮಾಧ್ಯಮ ಮುಖಾಂತರ ನಾವು ನೋಡಿದ್ದೇವೆ. ಯಾಕೆ ಐಡಿಯೋ ರೇಡ್ ಮಾಡಲಿಲ್ಲ, ಎಲ್ಲಿಂದ ಬಂದಿದೆ ಅಂತೇಳಿ ಯಾಕೆ ಅವರ ಮನೆಗೆ ಇವತ್ತು ಹೋಗಲಿಲ್ಲ? ಚುನಾವಣೆ ಪ್ರಾರಂಭ ಆದ ನಂತರ ಬಹುಶಃ ಈ ರೀತಿಯ ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯ ಇವತ್ತು ಕಿರುಕುಳ ಕೊಟ್ಟು ಚುನಾವಣೆಯಲ್ಲಿ ಕೆಲಸ ಮಾಡಬಾರ್ದು, ಈ ಉದ್ದೇಶದಿಂದ ಬಹುಶಃ ಇವತ್ತು ರಾಜ್ಯಕ್ಕೆ ದಾಳಿ ಅಂತ ನಾವು ಹೇಳ್ತಾ ಇದ್ದೇವೆ. ಚುನಾವಣೆಯಲ್ಲಿ ಅಕ್ರಮವಾಗಿ ಇವತ್ತು ಅದಕ್ಕೆ ಅಗತ್ಯಕ್ಕಿಂತಲೂ ಹೆಚ್ಚು ಹಣವಿದ್ದಲ್ಲಿ ಅದು ಚುನಾವಣಾ ಸಮಿತಿ ಇದೆ, ಅದಕ್ಕೆ ಒಂದು ಕಮಿಷನ್ ಅವರು ಕ್ರಮ ಕೈಗೊಳ್ತಾರಲ್ಲ. ಸಂಬಂಧಪಟ್ಟಾಗಿ ಯಾವುದೋ ಒಂದು ಗುತ್ತಿಗೆದಾರರ ಮನೆಗೆ ಹೋಗಿದ್ದು, ಅಲ್ಲಿಗೆ ಹೋಗ್ಲಿಕ್ಕಿತ್ತು ಇಲ್ಲಿಗೆ ಹೋಗಲಿ, ಇನ್ನು ತನಿಖೆ ಮಾಡಿ ಬರುವಾಗ ಓಟ್ ಇಲ್ಲಿ ಮುಗಿತದೆ. ಆದ ಕಾರಣ ಚುನಾವಣೆಯ ಇವತ್ತು ಒಂದು ಡಿಸ್ಟ್ರಾಕ್ಟ್ ಮಾಡಲಿಕ್ಕೆ ಇವತ್ತು ಈ ರೀತಿ ಬಹುಶಃ ಕ್ರಮ ಕೈಗೊಳ್ತದೆ. ಇವತ್ತು ಇವರೇನು ಮಾಡ್ತಾಯಿದ್ರು, ಇವತ್ತು 30 ಕೋಟಿ ಶಾಸಕರಿಗೆ 20 ಕೋಟಿ ಇದರ ಬಗ್ಗೆ ತನಿಖೆ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳ್ತದೆ ನಮಗೆ ರಾಫೇಲ್ ಫೈಲ್ ಕೊಡಿ ಅಂತೇಳಿ, ಇವರು ಫೈಲ್ ಕದ್ದುಕೊಂಡು ಹೋಗಿದೆ ಅಂತ ಹೇಳ್ತಾರೆ. ಯಾಕೆ ತನಿಖೆ ಮಾಡೋದಿಲ್ಲ? ಯಾರು ಕದ್ದುಕೊಂಡು ಹೋದದ್ದು, ಎಲ್ಲಿಂದ ಹೋಯಿತು, ಯಾವಾಗ ಬಂತು, ಏನಿದೆ ಅಂತ ಏನು ತನಿಖೆ ಇಲ್ಲ ಅದಕ್ಕೆ? ಆವಾಗ ಯಾವ ರೇಡು ಕೂಡ ಇಲ್ವಾ? ಇವತ್ತು ಇಲ್ಲಿ ಒಂದು ಲೋಡ್ ಹೊಯ್ಗೆ ತಗೊಂಡು ಹೋಗಲಿಕ್ಕೆ ಆಗೋದಿಲ್ಲ, ಪೊಲೀಸ್ ಹಿಡಿತಾರೆ. ಪಾಕಿಸ್ತಾನ ಕಡೆಯಿಂದ 3 ದಿವಸ RDX 300 kg ಹೇಗೆ ಬಂತು? ಏನು ಚೆಕ್ ಪೋಸ್ಟ್ ಇರಲಿಲ್ವಾ? ಅದಕ್ಕೆ ಯಾಕೆ ತನಿಖೆ ಮಾಡಿರಲಿಲ್ಲ? ಏನು ಯಾಕೆ ಬಂದು 3 ದಿವಸ ತನಕ 300 kg RDX ಒಂದು ಜೀಪಲ್ಲಿ ಬರಬೇಕಾದ್ರೆ ಎಷ್ಟು ಚೆಕ್ ಪೋಸ್ಟ್ ಕ್ರಾಸ್ ಆಯಿತು, ಏನಾಗಿದೆ, ಹೇಗೆ ಅಲ್ಲಿಗೆ ಬಂತು? ಮತ್ತು ಸೈನಿಕರನ್ನ ಒಂದು ಪ್ರದೇಶ ಕಳಿಸುವಾಗ ನಾವು ಹೆಲಿಕಾಪ್ಟರ್ ಮತ್ತು ಫ್ಲೈಟಲ್ಲಿ ಕಳಿಸಬೇಕು ಹೊರತು ನಾವು ಬಸ್ಸಲ್ಲಿ ಕಳಿಸುವಂಥ ಅಗತ್ಯತೆ ಏನು ಬಂತು? ಮತ್ತು ಕಳಿಸುತ್ತಿದ್ದರೂ ಕೂಡ ಅಷ್ಟೇ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕಲ್ಲ. ಈಗ 42 ನಮ್ಮ ಯೋಧ ನಾವು ಕಳ್ಕೊಂಡಿದ್ದಾರೆ, ಅವ್ರ ಕುಟುಂಬ ಸದಸ್ಯರು ಕಳ್ಕೊಂಡಿದ್ದಾರೆ. ಇದು ನಮ್ಮ ದೇಶ ಸಂಪತ್ತನ್ನು ಕಳ್ಕೊಂಡಂಥ ಪರಿಸ್ಥಿತಿ. ಇದಕ್ಕೆಲ್ಲ ಯಾರು ಜವಾಬ್ದಾರಿಸ್ತಾರೋ? ಕೇಂದ್ರ ಸರ್ಕಾರ ವಹಿಸ್ಕೊಳ್ಬೇಕಲ್ಲ, ಜನರಿಗಿರುವ ಒಂದು ವಿಚಾರ ಉತ್ತರ ಕೊಡಬೇಕಲ್ಲ. ನಾಯಕ ಗಂಗಾಧರ್ ಗೌಡ ಮಾಜಿ ಮಂತ್ರಿಗಳ ಮಗ, ಅದಲ್ಲೇ ಸಾಮಾಜಿಕ ಧಾರ್ಮಿಕವಾಗಿ ಇವತ್ತು ದುಡಿತಿದ್ದು ಅಲ್ಲಿ ಶೈಕ್ಷಣಿಕ ಸಂಸ್ಥೆಗಳ ಸಾವಿರಾರು ಮಕ್ಕಳಿಗೆ ಶಿಕ್ಷಣ ಕೂಡ ಇವತ್ತು ಒದಗಿಸ್ತಿದ್ದಾರೆ. ಈ ಸಂದರ್ಭದಲ್ಲಿ 13ರಲ್ಲಿ ಅವರು BJPಯಲ್ಲಿ ಪ್ರದೇಶದ ಬೆಳ್ತಂಗಡಿ ವಿಧಾನಸಭಾ ಶಾಸಕರ ಸ್ಥಾನಕ್ಕೆ ಸ್ಪರ್ಧಿಸಿ ಅದರ ಅಭ್ಯರ್ಥಿ ಕೂಡ ಆಗಿದ್ದರು. BJP ಜಿಲ್ಲೆ ಯುವ ಮೋರ್ಚಾ ಅಧ್ಯಕ್ಷರು ಕೂಡ ಆಗಿದ್ದರು. ಈ ಸಂದರ್ಭದಲ್ಲಿ ಬಹುಶಃ ಇವತ್ತು ನಾವು ಅವ್ರ ಜೊತೆ ಮಾತಾಡಿಕೊಂಡು ಚರ್ಚೆ ಮಾಡಿ ಭವಿಷ್ಯದಲ್ಲಿ ಇವತ್ತು ಆ ಗೌಡ ಸಮುದಾಯದಕ್ಕೆ ಆ ಒಂದು ಪ್ರದೇಶದಲ್ಲಿ ಇವತ್ತು ಏನೋ ಸೇವೆ ಮಾಡೋ ಅವಕಾಶ ಸಿಕ್ಕುದಿದ್ದಲ್ಲಿ ಅದು ಕಾಂಗ್ರೆಸ್ಸಿಂದ ಸಿಕ್ಕುವಂಥ ಎಲ್ಲ ಅವಕಾಶಗಳು ಇವತ್ತಿದೆ. ಅದಕ್ಕಾಗಿ ಇವರು ಕಾಂಗ್ರೆಸ್ ತತ್ವ ಆದರ್ಶಗಳ ಮೇಲೆ ವಿಶ್ವಾಸ ಇಟ್ಟುಕೊಂಡು ಪಕ್ಷಕ್ಕೆ ಸೇರಿದ್ದಾರೆ. ನಮ್ಮ ಸ್ಥಳೀಯ ಮುಖಂಡರಾದಂಥ ವಸಂತ್ ಬಂಗೇರರವರು, ಹರೀಶ್ ಕುಮಾರ್ ಅವರು, ಅದೇ ರೀತಿ ನಮ್ಮ ಗಂಗಾಧರ ಗೌಡರು ಮತ್ತು ರಮನಾಥ್ ರೈ ಇದೆಲ್ಲ ಫಸ್ಟ್ ಸಮಾಲೋಚನೆ ಮಾಡಿಕೊಂಡು ಬಹುಶಃ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿಯೇ ಬೆಂಗಳೂರಿನಲ್ಲಿ ಇವತ್ತು ನಾವು KPCC ಅಧ್ಯಕ್ಷರಾಗಿರುವಂಥ ದಿನೇಶ್ ಗುಂಡೂರಾವ್, ಅಖಿಲ ಭಾರತ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾದ ವೇಣುಗೋಪಾಲ್ ಅವರು, ನಮ್ಮ ಜಿಲ್ಲೆಯ ಉಸ್ತುವಾರಿಯಾದ ವಿಷ್ಣು ಅವರು, ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿ ಆಗಿರುವಂಥ ಪರಮೇಶ್ವರ್ ಸಮ್ಮುಖದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಅವರು ಬರಲಿಕ್ಕೆ ಒಪ್ಪಿದ್ದಾರೆ. ನಾವು ಕೂಡ ಸಮ್ಮತಿಸಿದ್ದೇವೆ. ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಬೆಳ್ತಂಗಡಿಯ ಬಹಿರಂಗ ಸಭೆಯಲ್ಲಿ ಅವರು ಮತ್ತು ಅವರ ಅಭಿಮಾನಿ ಮತ್ತು ಬೆಂಬಲಿಗ ವರ್ಗ ಕಾಂಗ್ರೆಸ್ ಸೇರ್ಪಡೆ ಆಗಲಿದೆ.